ಜ್ಞಾನಬೋಧಿನಿ ಶಾಲೆಯಲ್ಲಿ ತುಮಕೂರಿನ ಶ್ರೀದೇವಿ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಜ್ಞಾನಬೋಧಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ಅನಿಲ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಆರೋಗ್ಯವೂ ಅಷ್ಟೇ ಮುಖ್ಯ. ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯೊಂದಿಗೆ ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ವರದಿ ನಂದೀಶ್ ನಾಯಕ್ ಪಿ, ಶ್ರೀ ಟಿವಿ ನ್ಯೂಸ್, ಪಾವಗಡ. ಅನಿಲ್ ಕುಮಾರ್, ಕಾರ್ಯದರ್ಶಿ, ಜ್ಞಾನಬೋಧಿನಿ ವಿದ್ಯಾಸಂಸ್ಥೆ. ಇಂದು ಮಕ್ಕಳ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ತುಮಕೂರಿನ ಹೆಸರಾಂತ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಅವರ ಸಹಯೋಗದೊಂದಿಗೆ ಇಂದು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸುಮಾರು 660 ಜನ ಮಕ್ಕಳು ಇಂದು ತಪಾಸಣೆಗೆ ಒಳಪಡಲಿದ್ದಾರೆ. ಮೆಡಿಕಲ್ ಕಾಲೇಜಿಂದ ಸುಮಾರು 8 ಜನ ಡಾಕ್ಟರ್ಸು, 12 ಜನ ನರ್ಸ್ಗಳು ಹಾಗೂ 8 ಜನ ಸಿಬ್ಬಂದಿ ವರ್ಗ ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ 10:30 ಪ್ರಾರಂಭವನ್ನು ಮಾಡಿ ಈಗ ತಪಾಸಣೆ ನಡೀತಾ ಇದೆ. ಇದು ಸಂಜೆ 4:15ವರೆಗೂ 10ನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಸಂಪನ್ನವಾಗಲಿದೆ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವಂತ ಮನಸ್ಸಿನಲ್ಲಿ ಆರೋಗ್ಯವಂತ ಐಡಿಯಾಗಳು, ಯೋಚನೆಗಳು ಉದ್ಭವಿಸುತ್ತವೆ. ಹಾಗಾಗಿ ದೇಹವನ್ನು ಆರೋಗ್ಯಯುತವಾಗಿಟ್ಕೊಳ್ಬೇಕು, ಮನಸ್ಸನ್ನು ನಮ್ಮ ಆರೋಗ್ಯದ ಕಡೆ ಕೇಂದ್ರೀಕರಿಸಬೇಕು. ಇದಕ್ಕೆ ಪೂರಕವಾಗಿ ಯೋಗ ಕಾರ್ಯಕ್ರಮವನ್ನು ಸಹ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಶ್ರೀನಿವಾಸ್ ಗುರೂಜಿ ಅಂತೇಳಿ ಯೋಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಇಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ. ನಮ್ಮ ಪೋಷಕರ ಒಂದು ಸಹಯೋಗದೊಂದಿಗೆ ಪ್ರತಿ ವರ್ಷ ಒಂದಲ್ಲ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು, ನಮ್ಮ ಮಕ್ಕಳಿಗೆ ಪೂರಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಕ್ಕಂಥದ್ದು ಜ್ಞಾನಬೋಧಿನಿ ವಿದ್ಯಾದತ್ತಿಯ ಒಂದು ಕೆಲಸವೇ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಇದಕ್ಕೆಲ್ಲ ಕಾರಣ ನಮ್ಮ ಪೋಷಕರು, ನಮ್ಮ ಮಕ್ಕಳು ಹಾಗೂ ನಮ್ಮ ಶಿಕ್ಷಕರು. ಇದನ್ನೆಲ್ಲವೂ ಸಹ ಏನು ನಾವು ಮಾಡಿದ್ದೇವೆ 10 ಜನಕ್ಕೆ ತಲುಪಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಏನು 4ನೇ ಎಸ್ಟೇಟ್ ಇದೆ ಪ್ರೆಸ್, ಅವರು ಸಹ ನಮಗೆ ತುಂಬ ಸಹಕಾರಿಯಾಗಿರ್ತಾರೆ. ವಿಶೇಷವಾಗಿ ಅನಿಲ್ ಮಹಾದೇವ್ ಅವರು, ನಂದೀಶ್ ನಾಯಕ್ರವರು, ಆನಂತರ ಶ್ರೀನಿವಾಸ್ ಅವರು, ಇನ್ನೂ ಹಲವಾರು ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಇದಕ್ಕೆ ತಮ್ಮ ಹೆಗಲನ್ನು ಕೊಟ್ಟು ನಮ್ಮನ್ನು ಮುಂದೆ ಕಳಿಸ್ಲಿಕ್ಕೆ ತುಂಬ ಸಹಕಾರಿಯಾಗಿರ್ತಾರೆ. ಸೊ ಇವತ್ತಿನ ದಿನ ಆರೋಗ್ಯವನ್ನು ಎಲ್ಲರೂ ಸಹ ಕಾಪಾಡಿಕೊಳ್ಬೇಕು ಅಂಥೇಳಿ ಹೇಳುವುದರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸಂಜೆ 4:30ಕ್ಕೆ ಸಂಪನ್ನ ಮಾಡಲಿದ್ದೇವೆ. ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥ, ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಸಹ ವಂದನೆಗಳನ್ನು ಹೃತ್ಪೂರ್ವಕವಾಗಿ ತಿಳಿಸಲು ನಾನಂತೂ ಹರ್ಷಿಸುತ್ತೇನೆ. ಜೈ ಕರ್ನಾಟಕ, ಜೈ ಭಾರತ.